ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ಮ ಶರದ್ಧವಿಃ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ತೃಪ್ತಿದಾಯಕ, ಕ್ಷೇಮದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಕನ್ಯಾ ರಾಶಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಮಾಸ ಭವಿಷ್ಯ ಅಂದ ಕೂಡಲೇ ಹಲವಾರು ಬದಲಾವಣೆಗಳನ್ನು ನಾವು ಕಾಣಬಹುದು. ಏನೇನು ಬದಲಾವಣೆಗಳು? ಫೆಬ್ರವರಿ ತಿಂಗಳಲ್ಲಿ ಒಟ್ಟು 5 ಬದಲಾವಣೆಗಳಿದೆ. ಹೇಗೆ ಪ್ರತಿ ತಿಂಗಳು ನಮ್ಮ ರಾಶಿಗೆ ನಾವು ಒಳಿತನ್ನ ಕೆಡಕನ್ನು ಕಾಣ್ತೀವೋ ಹಾಗಾಗಿ ಗ್ರಹಗಳ ಬದಲಾವಣೆಗಳು ಅದೇ ರೀತಿಯಾಗಿ ಇರುತ್ತೆ. ಫೆಬ್ರವರಿ 1ನೇ ತಾರೀಕು ಬುಧ ಮಕರ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಬುಧ 4ನೇ ಮನೆ ಶತ್ರುಸ್ಥಾನದಿಂದ 5ನೇ ಮನೆ ಮಿತ್ರಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇದು ಒಂದು ಒಳ್ಳೆಯದು. ಎರಡನೇದು, 5ನೇ ತಾರೀಕು ಫೆಬ್ರವರಿ ಕುಜ 4ನೇ ಮನೆಯಿಂದ 5ನೇ ಮನೆಗೆ ಹೋಗ್ತಾ ಇದ್ದಾರೆ, ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಕನ್ಯಾ ರಾಶಿಯವರಿಗೆ ಇದು ಒಳ್ಳೆಯದು. ಮೂರನೇದಾಗಿ 11ನೇ ತಾರೀಕು ಫೆಬ್ರವರಿ ತಿಂಗಳು ಶುಕ್ರ ಶತ್ರುವಿನ ಮನೆಯಿಂದ ಮಕರ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಕನ್ಯಾ ರಾಶಿಯವರಿಗೆ ಶುಕ್ರನು ಮಿತ್ರನಾಗ್ತಾನೆ. 11ನೇ ತಾರೀಕಿಂದ ಶುಕ್ರನಿಂದನೂ ಒಳ್ಳೆಯ ಫಲ ಕನ್ಯಾ ರಾಶಿಯವರಿಗೆ, ಇದೊಂದು ಪ್ಲಸ್ ಪಾಯಿಂಟ್. 4ನೇದು, ಸೂರ್ಯ ಕುಂಭರಾಶಿಗೆ ಪ್ರವೇಶ ಮಾಡ್ತಾರೆ ಯಾವತ್ತು 13ನೇ ತಾರೀಕು. ಇದು ಅಷ್ಟೊಂದೇನು ಒಳ್ಳೆಯದೇನಿಲ್ಲ. ಮತ್ತೆ ನಿಮ್ಮ ರಾಶಿಯಾಧಿಪತಿ ಬುಧ 19ನೇ ತಾರೀಕು ಫೆಬ್ರವರಿ ಕುಂಭರಾಶಿಗೆ ಹೋಗ್ತಾರೆ, ಅದು ಒಳ್ಳೆಯದೇ. ಕಾರಣ ಕುಂಭರಾಶಿಗೆ ಅಧಿಪತಿ ಶನಿ ಮನೆಯಲ್ಲಿ ಬುಧ ಮಿತ್ರ. ಇನ್ನು ರಾಹು 7ನೇ ಮನೆಯಲ್ಲಿ, ಕೇತು ನಿಮ್ಮ ರಾಶಿಯಲ್ಲಿ ಇದ್ದಾರೆ. ಚಂದ್ರನ ಸ್ಥಾನ ನಾವು ನೋಡೋದಿಲ್ಲ. ಗುರು ಬಂದು 8ನೇ ಮನೆಯಲ್ಲಿದ್ದಾರೆ. ಇಷ್ಟು ವಿಚಾರ ಕನ್ಯಾ ರಾಶಿಯವರ ಒಂದು ಬದಲಾವಣೆಗಳನ್ನು ಕುರಿತು ನೋಡುವಂಥದ್ದಾದರೆ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಅಮಾವಾಸ್ಯೆ 9ನೇ ತಾರೀಕು ಬರುತ್ತೆ. ಪೌರ್ಣಮಿ ಬಂದು 24ನೇ ತಾರೀಕು. ಈ ಪೌರ್ಣಮಿ ವಿಶೇಷವಾದ ಪೌರ್ಣಮಿ, ಕಾರಣ ವ್ಯಾಸ ಪೌರ್ಣಮಿ ಅಂತ ಹೇಳ್ತೀವಿ. 15ನೇ ತಾರೀಕು ಕುಮಾರ ಷಷ್ಠಿ ಅನ್ನುವಂಥ ಒಂದು ಹಬ್ಬ, ನಾಡಿನ ಸಮಸ್ತ ವೀಕ್ಷಕರು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ರಥಸಪ್ತಮಿ 16ನೇ ತಾರೀಕು, ಅವತ್ತೇ ಸೂರ್ಯ ಜಯಂತಿ ಕೂಡ ನಡೀತಾ ಇರೋದ್ರಿಂದ ಒಂದು ಉತ್ತಮವಾದ ಫಲ ಅಂತ ನಾವು ನಿರೀಕ್ಷೆ ಪಡಬಹುದು. ಇನ್ನು ಏನೇನು ಬದಲಾವಣೆಗಳು ಕಾಣಬಹುದು? ಈ ಒಂದು ಕನ್ಯಾ ರಾಶಿಗೆ ಅಧಿಪತಿ ಅಂತ ಬುಧ ವಿದ್ಯಾಕಾರಕ ಹಾಗೂ ವ್ಯಾಪಾರಕಾರಕ 1ನೇ ತಾರೀಕಿಗೆ ತನ್ನ ಬದಲಾವಣೆಯನ್ನು ಬದಲಾಯಿಸಿಕೊಂಡು ಮಿತ್ರನ ಮನೆಗೆ ಹೋಗ್ಬಿಡ್ತಾರೆ. ಅಲ್ಲಿಗೆ ನಿಮ್ಮ ರಾಶಿಯಾಧಿಪತಿ ತುಂಬ ಸ್ಟ್ರಾಂಗ್ ಆದರೂ ರಾಶಿಯಾಧಿಪತಿಯ ಫಲಗಳು ತುಂಬ ಚೆನ್ನಾಗಿರುತ್ತೆ. ವಿದ್ಯೆ ಹಾಗೂ ವ್ಯಾಪಾರದಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿನ ಬಲ ಇದೆ. ವಿಲ್ ಪವರ್ ಅಂತೇನು ಹೇಳ್ತೀವಿ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತೇನು ಹೇಳ್ತೀವಿ, ಅದು ತುಂಬ ಜಾಸ್ತಿ ಆಗುತ್ತೆ. ಗುರು ಮಾತ್ರ ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ, ಅಷ್ಟಮ ಸ್ಥಾನದಲ್ಲಿದ್ದಾರೆ. ಆದರೂ ಗುರುಬಲ ಇಲ್ಲ ಅಂತ ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಗುರುವಿನಿಂದ ಯಾವುದು ಕೆಟ್ಟದ್ದಾಗಲ್ಲ, ಒಳ್ಳೇದಾಗದೆ ಹೋಗ್ಬೋದು. ಬಟ್ ಏನಪ್ಪ ಅಂದರೆ ಈ ಒಂದು ವಿದ್ಯಾರ್ಥಿಗಳಿಗೆ ತುಂಬ ಹೆಚ್ಚಿನ ಫಲ ಇರುತ್ತೆ. ಅಪ್ ಟು ಸಿಂಗಲ್ ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಷನ್ನು, ಪೋಸ್ಟ್ ಡಾಟು ಅಥವಾ ಏನಾದರೂ ಸ್ಪೆಷಲೈಸ್ಡ್ ಕೋರ್ಸಸ್ಸು, ಅಪ್ ಟು SSLC ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಬಯಸುವವರು, ಹೀಗೆ ಹಲವಾರು ವಿದ್ಯೆಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ವಿದ್ಯಾರ್ಥಿಗಳಂದರೆ ಕಾಲೇಜಿಗೆ ಸ್ಕೂಲ್ಗೆ ಹೋಗೋರೇ ಅಲ್ಲ. ನಮ್ಮ ಕ್ಲೈಂಟ್ ಒಬ್ಬರು ಇದ್ದಾರೆ, 57 ವರ್ಷ. ಅವ್ರು ಯಾವುದೋ ಈಗ ಸ್ಪೆಷಲ್ ಕೋರ್ಸ್ ಮಾಡ್ತಾ ಇದ್ದಾರೆ. ಆದರೆ ವಿದ್ಯೆಗೆ ವಯಸ್ಸಿಲ್ಲ. ವಿದ್ಯೆ ಕಲಿಯುವಂಥವರೆಲ್ಲರೂ ವಿದ್ಯಾರ್ಥಿಗಳೇ. 19ನೇ ತಾರೀಕು ನಂತರ ಬುಧಾದಿತ್ಯ ಯೋಗ ಬರುತ್ತೆ. ಆ ಯೋಗದಿಂದ ಒಂದು ಸ್ವಲ್ಪ ಉತ್ತಮವಾದ ಫಲ ಅನ್ಬೋದು ಕೇವಲ ಕನ್ಯಾ ರಾಶಿಯವರು ಮಾತ್ರ ಸಿಗುತ್ತೆ. ಯಾಕೆ ಅಂತಂದರೆ ಬುಧ ಬಂದು ಕನ್ಯಾ ರಾಶಿಗೆ ರಾಶಿಯಾಧಿಪತಿ, ಬುಧಾದಿತ್ಯ ಯೋಗದ ಫಲ ಅವರು ಸಿಗುತ್ತೆ. ಬಟ್ ಸೂರ್ಯ ಶತ್ರು ಮನೇಲಿ ಇರ್ತಾನೆ, ಅದನ್ನು ನಾವು ನೋಡ್ಕೊಳ್ಬೇಕು. ಇನ್ನು ಶನಿ ಬಂದು ಪಂಚಮ ಶನಿ ಆಗಲಿ ಅಥವಾ ಅರ್ಧಾಷ್ಟಮ ಶನಿ ಆಗಲಿ, ಈ ಥರದ ಯಾವುದೇ ಶನಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇಲ್ಲ. ಶನಿ ಷಷ್ಠದಲ್ಲಿದ್ದಾರೆ, ಹಾಗಾಗಿ ಶನಿಯಿಂದಲೂ ನಿಮ್ಗೆ ಯಾವುದೇ ನೆಗೆಟಿವಿಟಿ ಕಾಣುವಂಥ ಅವಶ್ಯಕತೆ ಇಲ್ಲ. ಇನ್ನೂ ಡೆಪ್ತಾಗಿ ಹೋಗೋಣ. ಇದು ಮೇಲ್ಮೇಲಕ್ಕೆ ನಾನೊಂದು ಕ್ಲಿಯರಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ಕೂಲ್ ಕಾಲೇಜುಗಳಲ್ಲೆಲ್ಲ ಒಳ್ಳೆ ಹೆಸರು ತೆಗಿತೀರಾ, ಕ್ಯಾಂಪಸ್ಸಲ್ಲೆಲ್ಲ ಒಳ್ಳೆ ವ್ಯಾಲ್ಯೂ ಇರುತ್ತೆ. ಒಂದು ಉತ್ತಮವಾದಂಥ ನಾಯಕತ್ವದ ಚಟುವಟಿಕೆಗಳನ್ನು ನೀವು ಮಾಡಬಹುದು ಕನ್ಯಾ ರಾಶಿಯವರು. ಜೊತೆಗೆ ನೆಲ ಪ್ರಾರಂಭದಲ್ಲಿ ಕುಜ 5ನೇ ತಾರೀಕಿಗೆ ಚೇಂಜ್ ಆಗೋದ್ರಿಂದ, ಕುಜ ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ಒಳ್ಳೆ ಉತ್ತಮವಾದ ಫಲ. ನಿಮ್ಮನ್ನು ಬೇಡ ಅಂತ ದೂರ ಹೋದವರೆಲ್ಲ ನಿಮ್ಮ ಹತ್ರ ಬರಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ವಿರಸಗಳು ಬಂದರೂ ಕೂಡ ಆಟೋಮೆಟಿಕ್ ಆಗಿ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ.
ಮತ್ತು ಬುಧ ಮತ್ತು ಸೂರ್ಯ ಇದರಲ್ಲ, ಈ ಎರಡು ಗ್ರಹಗಳ ಒಂದು ಅನುಗ್ರಹ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಚೆನ್ನಾಗಿ ಸಿಗುತ್ತೆ. ಇನ್ ಕೇಸ್ ಗುರು ಚೆನ್ನಾಗಿಲ್ಲ ಅಂತಂದ್ರೂ ಕೂಡ ಗುರುಗೆ ಸಮಾನಾದ ಗ್ರಹಗಳು ಯಾವುದಂತಂದರೆ ಇನ್ನೊಂದು ಯಾವುದಂದ್ರೆ ಕುಜ ಉಚ್ಚ ಸ್ಥಾನಕ್ಕೆ ಬಂದರೆ ಗುರುವಿನ ಸಮನಾದ ಫಲವನ್ನು ಕೊಡ್ತಾರೆ. ಉಚ್ಚ ಸ್ಥಾನ ಅಂತಂದರೆ ಸುಮ್ಮನೆ ಅಲ್ಲ, ಎಕ್ಸಾಲ್ಟೆಡ್ ಪೊಸಿಷನ್ 100%. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯಾಧಿಗಳು ಬರುತ್ತೆ, ವ್ಯಾಧಿಗಳಿದ್ರೆ ಅದು ಜಾಸ್ತಿ ಆಗುತ್ತೆ, ಇದನ್ನು ಹೇಳ್ಬೋದು. ಸರಿ, ಹಾಗಾದರೆ ರಾಶ್ಯಾಧಿಪತಿಯಿಂದ ಶುರು ಮಾಡೋಣ. ರಾಶ್ಯಾಧಿಪತಿ ಎಲ್ಲಿದ್ದಾರೆ? ಪಂಚಮದಲ್ಲಿದ್ದಾರೆ. ಈಗ 1ನೇ ತಾರೀಕು ಫೆಬ್ರವರಿ ಪಂಚಮಕ್ಕೆ ಬರ್ತಾರೆ. 5ನೇ ಮನೆಯಲ್ಲಿ ನಿಮ್ಮ ರಾಶ್ಯಾಧಿಪತಿ ಇದ್ದರೆ ಏನು ಫಲ ಅಂತಂದರೆ, ಬುಧ ಪಂಚಮದಲ್ಲಿದ್ದಾಗ ಗೋಚಾರದಲ್ಲಿ ಮಂತ್ರಿ ಅರ್ಥಾತ್ ಬುದ್ಧಿಮಂತ ಅಂತ ಒಂದು ಶ್ಲೋಕ. ಅಂದರೆ ಮಂತ್ರಿ ಆಗ್ತಾನೆ ಅಥವಾ ಬುದ್ಧಿಮಂತನಾಗ್ತಾನೆ, ತುಂಬ ಬುದ್ಧಿವಂತಿಕೆ ಜಾಸ್ತಿ ಇರುತ್ತೆ. ಮತ್ತು ಶಾಸ್ತ್ರಾರ್ಥ ಜ್ಞಾನಿ, ಒಳ್ಳೆಯ ಶಾಸ್ತ್ರವನ್ನು ಅರಿತಂಥ ಜ್ಞಾನಿ ಆಗ್ತಾರೆ. ಶಾಸ್ತ್ರ ಅಂದರೆ ಈ ರಸಾಯನ ಶಾಸ್ತ್ರನೋ ಆಯುರ್ವೇದ ಶಾಸ್ತ್ರನೋ ಅಲ್ಲ. ನೀವು ಇಂಜಿನಿಯರ್ ಅಂತಂದರೆ ಅದೊಂದು ಶಾಸ್ತ್ರನೇ. ಹಾಗೆ ಯಾವುದೇ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಜ್ಞಾನಿ, ಮಹಾಮೇಧಾವಿ, ಸಂಪತ್ತು ಹೇರಳವಾಗಿ ಅಭಿವೃದ್ಧಿ ಆಗೋದು, ಮತ್ತು ವಿದ್ಯಾ ಸುಖ ಸಂಪನ್ನರು, ಸದಾ ಸಂತೋಷಿಗಳು, ಮತ್ತು ಹೆಚ್ಚು ಸ್ವಲ್ಪ ಈ ದ್ಯೂತ ಕ್ರೀಡೆ ಅಂತ ಹೇಳ್ತೀವಿ. ದ್ಯೂತ ಅಂದರೆ ಗೊತ್ತಲ್ಲ, ಈ ದ್ಯೂತ ಕ್ರೀಡೆ, ಬಟ್ ಅದಕ್ಕೆ ನೀವು ಹೋಗಬೇಡಿ. ಪತ್ರಿಕೋದ್ಯಮ, ಸಲಹೆ ಅಂದರೆ ಅಡ್ವೈಸರ್ಸು, ಅದಕ್ಕೆ ಸಂಬಂಧಪಟ್ಟಂಥ ಉದ್ಯಮ, ಬುದ್ಧಿ ತೀವ್ರತೆಗೆ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ತುಂಬ ಅಭಿವೃದ್ಧಿ. ಮತ್ತು ಮೆದುಳಿನ ಸಂಬಂಧಪಟ್ಟಂಥ ಡಾಕ್ಟರ್ಸ್ಗೆ, ಅದನ್ನು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ MBBS MD ವಿದ್ಯಾರ್ಥಿಗಳಿಗೆ, ಮೆದುಳಿಗೆ ಸಂಬಂಧಪಟ್ಟಂಥ ವೈದ್ಯರಿಗೆ, ಅದರ ಸಂಬಂಧಪಟ್ಟ ಹಾಸ್ಪಿಟ್ಲ್ಗೆ, ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಜ್ಯೋತಿಷ್ಯರಿಗೂ ಚೆನ್ನಾಗಿರುತ್ತೆ, ಅರ್ಚಕರಿಗೆ ಚೆನ್ನಾಗಿರುತ್ತೆ. ಪ್ರೊಫೆಸರ್ಸು ಅಂದರೆ ಮಾತಿನಿಂದ ಸಂಪಾದನೆ ಮಾಡುವಂಥವ್ರು ಎಲ್ಲರಿಗೂ ತುಂಬ ಚೆನ್ನಾಗಿರುತ್ತೆ. ಮನೋರೋಗ ಅನ್ನುವಂಥದ್ದು ದೂರವಾಗುತ್ತೆ. ಇಷ್ಟು ಬುಧ 5ನೇ ಮನೆಗೆ ಬಂದರೆ ಫಲ. ನಿಮ್ಮ ರಾಶ್ಯಾಧಿಪತಿ ಹಾಗೂ ನಿಮ್ಮ ದಶಮಾಧಿಪತಿ, ನಿಮ್ಮ ವೃತ್ತಿ ಸ್ಥಾನದ ಅಧಿಪತಿನೂ ಯಾರು? ಬುಧನೇ. ಹಾಗಾಗಿ ಬುಧ ಒಳ್ಳೆ ಫಲ ಕೊಡ್ತಾರೆ. ಕುಜನಿಗೆ ಹೋಗೋಣ. ಕುಜ 5ನೇ ಮನೆಗೆ ಬಂದರೆ ಏನು ಫಲ? ಕುಜ 5ನೇ ಮನೆಗೆ ಬಂದರೆ ಸಂತಾನ, ಅಭಿವೃದ್ಧಿ, ಮಾನಸಿಕ ಶಾಂತಿ ಪ್ರಾಪ್ತಿ, ಅಭಾವ ಅನ್ನುವಂಥದ್ದು ಕಡಿಮೆ ಆಗಿ ಪ್ರಭಾವ ಅನ್ನುವಂಥದ್ದು ಬೆಳೆಯುತ್ತೆ, ತುಂಬ ಅಭಿವೃದ್ಧಿ ಇರುತ್ತೆ. ಜಾತಂ ಹಂತಿಹಿ ಅಸೃಕ್ ಅಂತ ಹೇಳಿ ಒಂದು ಶ್ಲೋಕ ಎನ್ನುವಂತೆ, ಪಂಚಮದ ಕುಜನಿಂದ ಮಕ್ಕಳಿಗೆ ತೊಂದರೆ ಆಗಬಹುದು ಆದರೆ ಕುಜ ಚೆನ್ನಾಗಿಲ್ಲ ಅಂತಂದರೆ ಮಕ್ಕಳಿಗೆ ಎಕ್ಸಾಂಪಲ್ ಹೇಳ್ತೀನಿ. ಹುಟ್ಟಿದಾಗ 5ನೇ ಮನೆಯಲ್ಲಿ ಕುಜ ಇದ್ದರೆ ಮಕ್ಕಳು ತೀರೋಗೋ ಸಾಧ್ಯತೆ ಇರುತ್ತೆ. ವೀಕ್ಷಕರೇ, ನೀವು ಹುಟ್ಟಿದಾಗ ಮಗುವಿನ ಜಾತಕದಲ್ಲಿ ಲಗ್ನದಿಂದ 5ನೇ ಮನೆಯಲ್ಲಿ ದುಸ್ಥಾನದಲ್ಲಿ, ಕೆಟ್ಟ ಸ್ಥಾನದಲ್ಲಿ, ನೀಚ ಸ್ಥಾನದಲ್ಲೋ, ಶತ್ರು ಮನೆಯಲ್ಲೋ, ಪಾಪಗ್ರಹ ಇರ್ತಿರೋ, ಕರ್ತರಿ ಹೋಗುವೋ, ಬಾಲಾರಿಷ್ಟದಲ್ಲಿ ಇದ್ದು ಕುಜ ನೀಚನಾಗಿದ್ನೋ, ಈ ಥರ ಇದ್ದಾಗ ಖಂಡಿತ ಮಗುವಿಗೆ ಮರಣ ಸಾಧ್ಯತೆಗಳಿರುತ್ತೆ. ಅದು ಹೇಳುತ್ತೆ ಭಾಳ ವಿಶೇಷವಾಗಿ ಮಕ್ಕಳಿಗೆ ತೊಂದರೆ ಆಗ್ಬೋದು. ಆದರೆ ಕುಜ ಉಚ್ಚ ಸ್ಥಾನದಲ್ಲಿದ್ದು ಪಂಚಮದಲ್ಲಿದ್ದರೆ ಅದೇನಾಗುತ್ತೆ? ಜಾತಂ ಆಯುಷ್ಯ ಹಿ ವೃದ್ಧಿ ಅಂತೇಳಿ, ಅಂದರೆ ಹುಟ್ಟದಾಗಿಂದನೂ ಆಯುಷ್ ವೃದ್ಧಿ ಇರುತ್ತೆ. ಅಂದರೆ ಜನ್ಮ ಜಾತಕಕ್ಕೆ ಅಷ್ಟು ಬಲಿಷ್ಠವಾಗಿದೆ. ಅಂದರೆ ಗೋಚಾರದಲ್ಲಿ 5ನೇ ಮನೇಲಿ ಕುಜ ಉಚ್ಚಸ್ಥಾನ ಇದ್ದರೆ ಏನು ಫಲ ಕೊಡಬೇಡ ಹೇಳಿ? ಆಸ್ತಿ, ಐಶ್ವರ್ಯ, ಮತ್ತು ಭೂಮಿ ಯೋಗ, ಮನೆ ಯೋಗ, ಫ್ಲ್ಯಾಟ್ ತೊಗೊಳ್ಳೋದು, ವ್ಯವಸಾಯದವರಿಗೆ ತುಂಬ ಅನುಕೂಲ ಆಗೋದು, ರೈತರಿಗೆ ಹೊಟ್ಟೆ ತುಂಬ ಊಟ, ಒಳ್ಳೆ ಫಸಲು, ಒಳ್ಳೆ ಲಾಭದಾಯಕ, ಒಳ್ಳೆ ಅಭಿವೃದ್ಧಿ, ಶಾಶ್ವತವಾದಂಥ ಒಂದು ಅನುಕೂಲ, ಇವೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು. ಆಮೇಲೆ ವಿಶೇಷವಾದಂಥ ಒಂದು ಉತ್ತರದ ಫಲ ಏನಂತಂದರೆ, 5ನೇ ಮನೆಯಲ್ಲಿ ಕುಜ ಇದ್ದಾಗ ಸಹೋದರರ ಮಧ್ಯೆ ಇರುವಂಥ ಬಾಂಧವ್ಯ, ಬಾಂಡಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಕೆಟ್ಟಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕೆಡುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಈ ಥರದ್ದು ಏನಾದರೂ ಪ್ರೀತಿ ಬಾಂಧವ್ಯ ಇತ್ತು ಅಂದರೆ, ಪ್ರೀತಿ ಇತ್ತಂದರೆ ಪ್ರೀತಿ ಜಾಸ್ತಿ ಆಗುತ್ತೆ. ದ್ವೇಷ ಇತ್ತಂದರೆ ದ್ವೇಷನೂ ಜಾಸ್ತಿ ಆಗುತ್ತೆ. ಎರಡರಲ್ಲಿ ಯಾವುದಾದ್ರೂ ಆಗ್ಬೋದು. ಅಂದರೆ ಯಾವುದಾದ್ರೂ ಆಗ್ಬೋದು ಅಂದರೆ ನೀವು ಯಾವ ಥರ ಇದ್ದೀರೋ ಅದ್ರ ಪರಿಸ್ಥಿತಿ ಮೇಲೆ ಡಿಸೈಡ್ ಆಗುತ್ತೆ. ಮತ್ತು ಸ್ವಲ್ಪ ಹೊಟ್ಟೆ ರಿಲೇಟೆಡ್ ಆದಂಥ ಇಶ್ಯೂಸ್ ಬರ್ಬೋದು. ಮಾನಸಿಕ ಖಿನ್ನತೆಗಳು ದೂರ ಆಗುತ್ತೆ. ಯಾಕಂದರೆ ಕುಜ ಬಲಿಷ್ಠವಾದಂಥ ಫಲ ಕೊಡ್ತಾನೆ. ಮಕ್ಕಳಿಂದ ಒಳ್ಳೆಯ ಹೆಸರು ಪ್ರಾಪ್ತಿಯಾಗುತ್ತೆ. ಇಷ್ಟು ಕುಜ 5ನೇ ಮನೆಯಲ್ಲಿದ್ದಾಗ. ಹೋಗಲಿ, ಶುಕ್ರ ಬಂದರು. ಶುಕ್ರ ಏನು? ಶುಕ್ರನು ಪಂಚಮದಲ್ಲಿರಲು ಅಖಂಡಿತ ಧನಂ ನೃಪಂ ಸುಮತಿಂ ಆತ್ಮಜೇ ಸಾತ್ಮಜಂ ಅಂತ ತಾತ್ಪರ್ಯ ಚಂದ್ರಿಕೆ ಅನ್ನುವಂಥ ಗ್ರಂಥದಲ್ಲಿ ಹೇಳಿದೆ. ಮಹಾಧನ ಸಂಪನ್ನರು, ರಾಜರು, ಮಹಾಬುದ್ಧಿವಂತರು, ಪುತ್ರ ಸಂತಾನಿಯು ಆಗುವುದೆಂದು, ಹಾಗೂ ಬಹು ವಿಲಾಸಿಯು, ತುಂಬ ವಿಲಾಸ, ಸುತ್ತಾಟ ಜಾಸ್ತಿ, ಬಹು ಸ್ತ್ರೀರದರು, ಬಹು ಸಂತಾನಿಯು, ಒಳ್ಳೆಯ ಯಾನಗ್ರಹ ಉಳ್ಳವರು ಆಗುವರು. ಸ್ತ್ರೀ ದೇವತೆಯನ್ನು ಹೆಚ್ಚು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಶುಭ ಫಲ. ಕಾವ್ಯ, ಸಂಗೀತ, ಸಾಹಿತ್ಯ, ಚಿತ್ರಕಲೆ,
ಇದರಲ್ಲೆಲ್ಲ ಭಾಳ ದೊಡ್ಡ ಸಕ್ಸಸ್ ಆಗುತ್ತೆ. ಮಿತ್ರ ಬಂಧುಗಳ ಭಾಗ್ಯ ಇರುತ್ತೆ, ನಿರ್ಮಲ ಮನಸ್ಸಿರುತ್ತೆ, ವಿದೇಶಿಯಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಇರುತ್ತೆ, ಸ್ತ್ರೀ ಸಂತಾನವು ಕೂಡ ಅಧಿಕವಾಗಿರುತ್ತೆ. ಇಷ್ಟೆಲ್ಲ ಒಳ್ಳೆ ಫಲ 5ನೇ ಮನೆ ಶುಕ್ರ ಬಂದರೂ ಹೇಳುತ್ತೆ. ಎಷ್ಟು ಹೇಳಿದ್ರೆ ಶುಕ್ರ ನಿಮಗೆ ದ್ವಿತೀಯ ಮತ್ತು ಭಾಗ್ಯಾಧಿಪತಿ, ಒಳ್ಳೆ ಫಲವಾ. ಕುಜ ನಿಮಗೆ ಧೈರ್ಯಕ್ಕೆ ಮತ್ತು ಅಷ್ಟಮಾಧಿಪತಿ, ಒಳ್ಳೆ ಫಲನಾ. ಶನಿ ನಿಮಗೆ ಪಂಚಮ ಮತ್ತು ಷಷ್ಠಾಧಿಪತಿ, ಒಳ್ಳೆ ಫಲನಾ. ಗುರು ನಿಮಗೆ ಚತುರ್ಥ ಮತ್ತು ಸಪ್ತಮಾಧಿಪತಿ, ಅಷ್ಟಮದಲ್ಲಿದ್ದಾರೆ. ಕೆಟ್ಟದ್ದು ಮಾಡಲ್ಲ, ಆದರೆ ಒಳ್ಳೇದು ಮಾಡ್ತಾರ. ಕೆಟ್ಟದ್ದು ಮಾಡಲಿಲ್ಲ ಅಂದ್ರೆ ಸಾಕು, ಒಳ್ಳೇದಾಗುತ್ತಾ. ಸರಿ, ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ವಿಚಾರ ತಿಳ್ಕೊಂಡ್ರಿ. 12ನೇ ಮನೆ ಅಧಿಪತಿ ಸೂರ್ಯ ಚೆನ್ನಾಗಿಲ್ಲ. ಹಾಗಾಗಿ ಉದರ ಬಾಧೆ ಅಂದರೆ ಹೊಟ್ಟೆ, ಹೃದಯ ಬಾಧೆ ಅಂದರೆ ಹಾರ್ಟು, ಚರ್ಮ ವ್ಯಾಧಿ ಹಾಗೂ ಕಣ್ಣಿನ ಸಮಸ್ಯೆ, ಈ 4 ಕಡೆ ಹೆಚ್ಚು ಗಮನ ಕೊಟ್ಟು ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯಕ್ಕೆ ತುಂಬ ಮಹತ್ವ ಕೊಡಿ. ಸಾಧ್ಯವಾದಷ್ಟು ಸ್ವಲ್ಪ ವಾಕಿಂಗು, ಜಾಗಿಂಗು, ಎಕ್ಸಸೈಸು, ಯೋಗ, ಮೆಡಿಟೇಷನ್ ಇತ್ಯಾದಿಗಳು ಮಾಡಿ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಯಾವುದೇ ಸ್ಟ್ರೆಸ್ಸನ್ನು ತೊಗೊಳಕ್ಕೆ ಹೋಗ್ಬಿಡಿ, ತಲೆಗೆ ಯಾವುದೂ ಹಾಕೊಳ್ಳೋಕೆ ಹೋಗ್ಬಿಡಿ, ಧೈರ್ಯವಾಗಿರಿ. ಆಗೋದೆಲ್ಲ ಆಗ್ತಾ ಇರುತ್ತೆ. ನಾನು ಇಲ್ಲಿ ಕುತ್ಕೊಂಡು ಹೇಳುವಂಥದ್ದು ಅಡ್ವೈಸು ನಿಮಗೆ ಓಕೆ, ಬಟ್ ಅದನ್ನು ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ ಅದರದ್ದು ಎಷ್ಟು ನೋವಿರುತ್ತೆ ಅಂತ. ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನೀವು ಧೈರ್ಯವಾಗಿರಿ. ಖಂಡಿತವಾಗ್ಲೂ ಅದು ನಿಮ್ಗೆ ಸಕ್ಸಸ್ ಇರುತ್ತೆ, ಅದ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಂತೂ ಕ್ಲಿಯರ್. ಸರಿ, ಹಾಗಾದರೆ ಎಲ್ಲ ಗ್ರಹದ ಫಲಗಳಾಯಿತು. ಇನ್ನು ಜನರಲೈಸ್ ಆಗಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾಹಿತಿ ಕೊಡೋದಾದರೆ, ಸ್ವಲ್ಪ ಶುಭದಾಯಕ ಒಳ್ಳೆಯ ಫಲಗಳೇನಪ್ಪ ಅಂತಂದರೆ, ಕಿಂಚಿತ್ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮಗೆ ಒಂದು ಸ್ವಲ್ಪ ಬಲಿಷ್ಠವಾಗಿ ಕಾಣ್ತಾ ಇದೆ. ಏನೇನು ಹೊಸ ಕೆಲಸದ ವಿಚಾರಗಳಲ್ಲಿ ತೃಪ್ತಿಕರ, ಜಯಪ್ರಾಪ್ತಿ, ಉತ್ತಮ ಪ್ರಗತಿ, ಆರೋಗ್ಯದಲ್ಲಿ ವೃದ್ಧಿ, ಧನಪ್ರಾಪ್ತಿ, ನೂತನ ವಾಹನ ಪ್ರಾಪ್ತಿ ಯೋಗ. ನೋಡಿ, ಒಂದು ಕನ್ಯಾ ರಾಶಿಯವರು ನೂತನ ವಾಹನ ಪ್ರಾಪ್ತಿ ಯೋಗ, ಕುಟುಂಬದಲ್ಲಿ ಸಂತೋಷ, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಫಲ, ಭೋಜನ ಪ್ರಿಯರಾಗ್ತೀರಾ, ಉತ್ತಮವಾದ ಪ್ರಗತಿನೂ ಕಾಣಬಹುದು. ಇನ್ನು ಸರ್ಕಾರಿ ಕೆಲಸಗಾರಗಳಲ್ಲಿ ಜಯಪ್ರಾಪ್ತಿ, ರಾಜಕೀಯ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಮಾಸ, ಶುಭ ಕಾರ್ಯಗಳ ನಡೆಯುವಿಕೆ, ಅಧಿಕ ಧನಲಾಭ, ಮನಸ್ಸಿಗೆ ಸಂತೋಷ. ತೈಲ ಹಾಗೂ ನೀರಿನ ವ್ಯಾಪಾರಿಗಳಿಗೆ ಶುಭವಾದಂಥ ಮಾಸ. ದೇಹಾಲಸ್ಯ, ಸೋಂಬೇರಿತನ ಸ್ವಲ್ಪ ದೂರ ಮಾಡ್ಕೋಬೇಕು. ವಿವಾಹ ಸಂಬಂಧಪಟ್ಟಂಥ ವಿಚಾರದಲ್ಲಿ ಶುಭ, ಮನಸ್ಸಿಗೆ ಆನಂದ. ಕೆಟ್ಟದೇನೋ ಅಧಿಕ ತಿರುಗಾಟದಿಂದ ಧನನಷ್ಟ, ಮಿತ್ರರಿಂದ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು, ಎಚ್ಚರವಾಗಿರಿ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಅದನ್ನು ಹೇಳಿದೆ ನಾನು ಆಗಲೇ. ಸೋಂಬೇರಿತನ ಜಾಸ್ತಿ ಬರುತ್ತೆ, ಅದನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು. ನಿಧಾನವಾಗಿ ಕೆಲಸಗಳು ನಡೆಯುತ್ತದೆ, ಸ್ವಲ್ಪ ಲೇಟು ನಡೆಯುತ್ತೆ. ಆದರೆ ತಿಂಗಳ ಅಂತ್ಯದಲ್ಲಿ ಬುಧಾದಿತ್ಯ ಯೋಗ ಫಲ ಬರೋದ್ರಿಂದ ಒಳ್ಳೆ ಸಕ್ಸಸ್ ಆಗುತ್ತೆ, ಸುಖ ನಿದ್ರೆನೂ ಪ್ರಾಪ್ತಿ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ಕನ್ಯಾ ರಾಶಿಯವ್ರಿಗೆ ಏನಾದರೂ ಪರಿಹಾರ ಕೊಡಬೇಕಾ ಅಂತಂದರೆ, ಗುರು ಚೆನ್ನಾಗಿಲ್ಲ, ಗುರುವಾರ ಗುರುಗಳ ದರ್ಶನಕ್ಕೆ ಹೋಗಿ ಬನ್ನಿ. ಎಲ್ಲಾದರೂ ರಾಘವೇಂದ್ರ ಮಠ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿದ್ದರೆ ಹೋಗಿ, ಸಾಯಿಬಾಬಾ ದೇವಸ್ಥಾನ ಇದ್ರೆ ಹೋಗಿ, ದತ್ತಾತ್ರೇಯ ದೇವಸ್ಥಾನ ಇದ್ರೆ ಹೋಗಿ, ಇಲ್ಲ ಮೂಲಸ್ಥಾನಕ್ಕೆ ಹೋಗಿ ಬರ್ತೀರಿ ಅಂತಂದರೆ ಹೋಗಿ ಬನ್ನಿ. ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ, ಅದರಿಂದ ಖಂಡಿತ ಉತ್ತಮ ಫಲ ಆಗುತ್ತೆ. ಬಟ್ ಯಾವುದ್ರ ಬಗ್ಗೆ ಅತಿಯಾಗಿ ಚಿಂತೆ ಮಾಡಬೇಡಿ, ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ತಿಳಿದಂಗೆ ಇದೊಂದು ಗುರುಗಳ ದರ್ಶನಕ್ಕೆ ಹೋಗಿ ಬರೋದ್ರಿಂದ ಮಾತ್ರನೇ ಕನ್ಯಾ ರಾಶಿಯವರಿಗೆ ಮತ್ತಷ್ಟು ಶುಭ ಫಲ. ಗುರುಬಲ ಇಲ್ಲ ಅಂತ ಬೇಸರ ಪಟ್ಕೋಬೇಡಿ, ಕಾಯಬೇಕಿನ್ನ 3 ತಿಂಗಳು, 90 ದಿನಕ್ಕಾದರೆ ಸಾಕು. ಮೇ 1ನೇ ತಾರೀಕಿಂದ ಅತ್ಯಂತ ಸಂತೋಷ ದಿನಗಳು ಕನ್ಯಾ ರಾಶಿಯವರಿಗೆ, ಗುರುಬಲ ಪ್ರಾಪ್ತಿ. ಅಷ್ಟರ ಒಳಗೆ ಏನೇ ಬಂದರೂ ಕಾಂಪ್ರಮೈಸ್ ಆಗಿ, ಅಡ್ಜಸ್ಟ್ ಆಗಿ, ಸ್ಥಾನ ಬದಲಾವಣೆ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಏನೋ ಚೇಂಜ್ ಮಾಡೋಕ್ಕೆ ಹೋಗಿ ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ಮೇ 1ನೇ ತಾರೀಕು ನಂತರ ಎಲ್ಲವೂ ಚೆನ್ನಾಗಿರುತ್ತೆ, ಏನೂ ಅವಶ್ಯಕತೆ ಇಲ್ಲ. ನೆಗೆಟಿವ್ ಆಗಿ ಯಾವುದೇ ಪರಿಹಾರವೂ ಬೇಕಿಲ್ಲ. ಧೈರ್ಯವಾಗಿರಿ. ಮುಖ್ಯವಾಗಿ ಗುರುಗಳ ದರ್ಶನ ಮಾಡ್ತಾರೆ. ಕನ್ಯಾ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.